ನೆನಪು ಬರಬೇಕು. ಯಾವ ಸಂದರ್ಭದಲ್ಲಿ ಏನು ಹೇಳಬೇಕು ನೆನಪಿಟ್ಬೇಕು. ನಾನು 2017 2003 ಕೇಲಿಗೆ ಹೋದಾಗ ನಾವು ಮೀಸಲಾತಿ ಸಲುವಾಗಿ ಚಿತ್ರಗೌಡ ವಾಜಪೇಯಿ ಹತ್ರ ಅಕ್ರಾಸ್ ಟೇಬಲ್ ಕೂತ್ಕೊಂಡು ಅನಂತಕುಮಾರ್ ನಮ್ಮನ್ನು ಕರ್ಕೊಂಡ್ಬಿಟ್ಟು ರೈಲ್ವೆ ಸಚಿವ ಬಸನಗೌಡ ಪಾಟೀಲ್ ಇದ್ದರು. ನಂತರ ಧನಂಜಯ ಕುಮಾರ್ ನನ್ನ ಜೊತೆಲಿ ನಿಮಗೊಂದು ಹೇಳ್ತೀನಿ, ಭಾಷಣಕಾರ ಸಕ್ಸಸ್ ಆಗಬೇಕಂದ್ರೆ ನೆನಪಿನ ಶಕ್ತಿ ಬೆಳಿಬೇಕು, ಅದೃಷ್ಟವಾಗಿ ಬೆಳಿಬೇಕು. ಅದು ಇತ್ತು ಅಂದರೆ ಯುವರ್ ಐಕಾನ್. ನೆನಪಿಲ್ಲ ಅಂತ ತಿಳ್ಕೊಳ್ಳಿ, ಚಿಂತೆ ಮಾಡಬೇಡಿ. ಬೆಳಿಗ್ಗೆ 3:30-4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ JP ನಾನು ಮೊನ್ನೆ ಹೇಳಿದೆ, ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಅಂದ್ಕೊಂಡಿದ್ದನ್ನು 3 ಸಲ ಲಾಕ್ ಮಾಡಬೇಕು. ಹೆಂಗೆ ನಾವು ಇದನ್ನು ಮಾಡ್ತೀವಲ್ಲ ಏನಪ್ಪ ಅದರಲ್ಲಿ ಲ್ಯಾಪ್ಟಾಪ್ನಲ್ಲಿ ಲಾಕ್ ಮಾಡ್ತೀವಲ್ಲ ಹಂಗೆ ಮಾಡಬೇಕು. ಒಂದು ಎರಡನೇದು, ರಾತ್ರಿ ಒಂದು ತಾಮ್ರ ತಮ್ಗೆಯಲ್ಲಿ ಬಸ 3 ಕಾಲು ನೀರು ಹಾಕಿಬಿಟ್ಟು ಬೆಳಗ್ಗೆ ಜೇನುತುಪ್ಪ ಹಾಕ್ಕೊಂಡು, ಅದೇನು ಖರ್ಚಿನ ಪ್ರಶ್ನೆ ಇಲ್ಲ, ತೊಗೊಂಡ್ರೆ ನಮ್ಮ ನೆನಪಿನ ಶಕ್ತಿ ಅಗಾಧವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಟೊಮೆಟೊ ತಿನ್ನೋದ್ರಿಂದ ಕಣ್ಣಿನ ಶಕ್ತಿ ಜಾಸ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಇದ್ದು ದೆಹಲಿಯಲ್ಲಿ ಇದ್ದಾನೆ ಈಗ ವಾಜಪೇಯಿ ಜೊತೆ. ನಾವು ಮೀಸಲಾತಿ ಸಲುವಾಗಿ ಹೋದ್ವಿ. ಮೀಸಲಾತಿ ನಾವು ಹೇಳಿದ್ರು, ನಿಮ್ಮದು ಕರ್ನಾಟಕ ಸರ್ಕಾರದಲ್ಲಿ ಜಾತಿ ಪಟ್ಟಿ ಇಲ್ಲ, ಅಲ್ಲಿ ಬರಲಿ ಪಟ್ಟು ಬಂದ ನಂತರ ನೋಡೋಣ, OBC ಸೇರಿಸೋಕ್ಕೆ ಪ್ರಯತ್ನ ಮಾಡೋಣ. ಇದು 2003 ಡಿಸೆಂಬರ್ 17 ಗುರುವಾರ ಮಧ್ಯಾಹ್ನ 12:24 ಆಗಿತ್ತು. 8 ಮಂದಿ ಕರ್ನಾಟಕದ ಮಿನಿಸ್ಟ್ರು ಬಂದಿದ್ದರು. ಅವನ್ನೆಲ್ಲ ದಾಟ್ಬಿಟ್ಟು ನಾವು ಆಗೋಗಿ ಕೂತ್ಕೊಂಡು, ಅದು ಹೇಳಿದ ತಕ್ಷಣ ಇದು ಕೆಲಸ ಅಲ್ಲ ಅಂತ ನಮ್ಗೆ ಗೊತ್ತಾಯಿತು. ಇಮಿಡಿಯೇಟಾಗಿ ನನಗೆ ಫ್ಲ್ಯಾಶ್ ಆಗಿದ್ದು, ಇವತ್ತು ಕಿತ್ತೂರು ಚೆನ್ನಮ್ಮನ ಮೂರ್ತಿ ದೆಹಲಿಯ ಆವರಣದಲ್ಲಿ, ಪಾರ್ಲಿಮೆಂಟ್ ಆವರಣದಲ್ಲಿ ಉದ್ಘಾಟನೆ ಆಗಿದ್ದ. ಅದಕ್ಕೆ ಕಾರಣ ನಮ್ಮ ಟೀಮ್ ಹೋಗಿದ್ದು. ಹೇಳಿದ ತಕ್ಷಣ ನಾನು ಹೇಳಿದೆ, ಕಿತ್ತೂರು ಚೆನ್ನಮ್ಮನ ಪುಸ್ತಕವನ್ನು ಅವತ್ತು ರಿಲೀಸ್ ಮಾಡಿದ್ರು ಆಚೆಯವರು, MB ದೇಸಾಯಿ ಅಂತ ತಿಳ್ಕೊಂಡು, ಲೋಕದರ್ಶನ ಪತ್ರಿಕೆ ಸಂಪಾದಕರು ಬೆಳಗಾವಿ. ಅವತ್ತು ಬೆಳಗಾವಿ ಜಿಲ್ಲಾ ಸಮಾಜದ ಅಧ್ಯಕ್ಷರಾಗಿದ್ದರು. ಆ ಪುಸ್ತಕ ಬಿಡುಗಡೆ ಆಗಬೇಕಂದ್ರೆ ಸುಮ್ಮನೆ ಆಗಲ್ಲ. ಒಂದು ಪುಸ್ತಕ ಬಿಡುಗಡೆ ಆಗಬೇಕಂದ್ರೆ 1 ತಿಂಗಳ ಮೊದಲು ನಾವು PMಗೆ ಕಾರ್ಯದರ್ಶಿ ಕಳಿಸ್ಬೇಕು. ಅದರ ಪೂರ್ವಾಪರ ವಿಚಾರ ಮಾಡಿಬಿಟ್ಟು ಆನಂತರ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಆ ಪುಸ್ತಕವನ್ನು ರಿಲೀಸ್ ಮಾಡಿದ್ರಲ್ಲ, ಇಮಿಡಿಯೇಟಾಗಿ ನೆನಪಾಗಿದ್ದು, ಸರ್ ಕಿತ್ತೂರು ಚೆನ್ನಮ್ಮ ಪುಸ್ತಕ ಬಿಡುಗಡೆ ಮಾಡಿದ್ರಿ, ಯು ಪ್ಲೀಸ್ ಅಲೌಡ್ ದ ಸ್ಟ್ಯಾಚ್ಯೂ ಇನ್ಸ್ಟಾಲೇಷನ್ ಎಟ್ ದ ಪಾರ್ಲಿಮೆಂಟ್ ಕಾಂಪೌಂಡ್. ವಾಜಪೇಯಿ ಅವ್ರಿಗೆ ಏನು ಮನಸ್ಸು ಬಂತೋ ಏನೋ. ಹೌದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ 1839 ಹೋರಾಟ ಮಾಡಿದ್ದು, ಚೆನ್ನಮ್ಮ ಹೋರಾಟ ಮಾಡಿದ್ದು 1824, 15 ವರ್ಷ ಮದ್ದು ಹಂಚಿಕೊಂಡು ಇಮಿಡಿಯೇಟಾಗಿ ಅವತ್ತು ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿ ಇದ್ದರು. ಕರೆದುಬಿಟ್ಟು ನಾವು ಕೊಟ್ಟಿರ್ತಕ್ಕಂಥ ಫೈಲ್ಗೆ ಒಂದು ಸೈನ್ ಮಾಡಿದ್ಬಿಟ್ಟು ಸಾಯಂಕಾಲ 6 ಗಂಟೆಗೆ ಲಾಲ್ ಕೃಷ್ಣ ಅದ್ವಾನಿ ಅವರು ಚೆನ್ನಮ್ಮನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂತಾರೆ. ಅದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಒಬ್ಬ ನಾಯಕತ್ವ ಬೆಳಿಬೇಕಂದ್ರೆ, ಭಾಷಣಕಾರ ಬೆಳಿಬೇಕಂದ್ರೆ ದೂರದ ಆಲೋಚನೆ ಮಾಡಬೇಕು. ಅದು ಸಮಾಜಮುಖ ಇರಬೇಕು, ವೈಯಕ್ತಿಕವಾಗಿ ಇರಬಾರ್ದು. ಧನ್ಯವಾದ. ಎಸ್, ಬನ್ನಿ.